ನಿಮ್ಮ ಮುಂದೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಇದೆ. ನಾನು ಹೇಳ್ಬಿಟ್ಟಿದ್ದೆ ಆಗ್ಲೇ, ಈಗಿನ್ನು ಒಳ್ಳೆ ರೈಟ್ ಟೈಮ್ ಇದು. 10 months ಇದೆ. ಇವತ್ತಿಂದ 2 hours ಕುತ್ಕೊಂಡು ಕರೆಕ್ಟ್ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ 90 ಕ್ರಾಸ್ ಮಾಡ್ಬೋದು, 95 ಕ್ರಾಸ್ ಮಾಡ್ಬೋದು. ಬೇಕಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ಬರ ಜಸ್ಟ್ 2 hours ಹೋಗಿ. ಆದರೆ ನಿಮಗೊಂದು ಸೀಕ್ರೆಟ್ ನಾನು ಭಾಳ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ರೈಟಿಂಗ್ ಇದೆ, ದಯಮಾಡಿ ಮರೀರಿ ಮಕ್ಕಳ, ಪ್ಲೀಸ್ ಒಂದು ಹಾಫ್ ಅನ್ ಅವರ್ ಆದ್ರೂ ಮರೀರಿ, ರೈಟಿಂಗ್ ಮಾಡಿ. ಇವತ್ತು ಅಂಕಿತನ ಸಕ್ಸಸ್ ಇದೆ, ಇವತ್ತು ನಾಪರ್ ಯಾರ್ಯಾದ್ರು ಸಕ್ಸಸ್ ಇದೆ, ರೈಟಿಂಗ್ ಇದೆ. ಎಕ್ಸಾಮಲ್ಲಿ ಪೆನ್ನು ಪುಸ್ತಕದಲ್ಲಿ ನಾವು ಬರೀಬೇಕಲ್ರಿ. ಬರೀದೇ ಹೋದ್ರೆ ನಾವು ಓದಿದ ತಲೆಯಲ್ಲಿರುತ್ತೆ ಅಷ್ಟೇ ಹೆಡ್ಡಲ್ಲಿ, ಬಟ್ ಅದನ್ನ ಪುಸ್ತಕದಲ್ಲಿ ಬುಕ್ಲೆಟ್ ಅಲ್ಲಿ ಬರೆಯೋದು ಯಾವುದು? ಪೆನ್ನಲ್ಲಿ ಬರೆಯೋದೇ ರೈಟಿಂಗ್ ಅಲ್ವಾ? ರೈಟಿಂಗ್ ಇಲ್ಲ ಅಂದ್ರೆ ಏನ್ ಬಂತು? ರೀಡಿಂಗ್ ಮಾಡಿ ಏನ್ ಬಂತು? ವೇಸ್ಟ್ ಅಲ್ವಾ? ಎಸ್, ಇನ್ನೂ ಒಂದು ಸೆಟ್ ಜುವಾಲಜಿ, ಇನ್ನೂ ಒಂದು ಆಪ್ಷನ್ ಇದೆ. ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಾದ್ರು ಒಂದು ಆ್ಯಪ್ ಅನ್ನು ಕಂಡುಹಿಡಿಯಬಹುದು, ಒಂದು ರಿಸರ್ಚ್ ಮಾಡಬೇಕು, ನಾನು ಬಿಸ್ನೆಸ್ ಮಾಡ್ಬೇಕಲ್ಲಿ ದೊಡ್ಡ ಕಡೆ ರಿಸರ್ಚ್ ಮಾಡ್ಬೇಕಂತ ಗರ್ಲ್ಸ್ ಬಾಯ್ಸ್ ಅನ್ಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಆಪ್ಷನ್ ತಗೊಳಕ್ ಒಂದು ಸಬ್ಜೆಕ್ಟ್ ತಗೊಳಕ್ ಅವಕಾಶ ಇದೆ. PCMCS ತಗೋಬಹುದು, ಕಂಪ್ಯೂಟರ್ ಸೈನ್ಸ್. ಇವತ್ತು ಗ್ಲೋಬಲ್ ಪ್ಲಾಟ್ಫಾರ್ಮ್. ಇಲ್ಲಿ ಕಾಮರ್ಸ್ ಅವ್ರು ಬಂದ್ರೆ ಅಕೌಂಟ್ಸು, ಬಿಸ್ನೆಸ್, ಸ್ಟ್ಯಾಟ್ಸು, ಕಾರ್ಪೊರೇಟು, GDP, GST, HDI, ಬ್ಯಾಲೆನ್ಸ್ ಆಫ್ ಇಂಡಿಯನ್ ಫಿನಾನ್ಸ್. ಅವ್ರು ಆ ಕಡೆ ಸ್ಟ್ಯಾಟ್ ಕಡೆಗೆ ಹೋಗ್ತಾರೆ. ಕಾಮರ್ಸ್ ಜಾಸ್ತಿ ಟಾರ್ಗೆಟ್ ಮಾಡೋದು ಇರುವ ಅಪಾರ್ಚುನಿಟಿ, ಅವಕಾಶಗಳು, ಕೋರ್ಸ್, ಜಾಬ್ಸ್ ಕೆಲವು ಇಷ್ಟೇ ಗೊತ್ತಿರೋದು. ಇನ್ನೂ ಕೆಲವರು ಯಾರಲ್ಲಿ ಗರ್ಲ್ಸ್ ಬಾಯ್ಸ್, ಅಯ್ಯೋ ಮನೆ ಕಡೆ ತುಂಬಾ ಪ್ರಾಬ್ಲಮ್ ಇದೆಯಪ್ಪ, ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿದ್ರೆ ಓದಿದ್ರು ಅಷ್ಟೇ ಸಾಕು, ಒಂದು ಟ್ರೈನಿಂಗ್ ಮಾಡಿ ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಎಲ್ಲೋ ಸೇರ್ಕೊಂಡು ಒಂದು 20,000 ರೂಪಾಯಿ ಸ್ಯಾಲ್ರಿ ಕೊಟ್ಟರೆ ನಾನು ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಅಂತ ಯಾರ ಗರ್ಲ್ಸ್ ಬಾಯ್ಸ್ ಅನ್ಕೊಂಡ್ರೆ ನಿಮಗೆ SLC ಆದ್ಮೇಲೆ ಇನ್ನೂ ಒಂದು ಕೋರ್ಸ್ ಇದೆ, ಡಿಪ್ಲೊಮಾ ಎಲ್ಲೋದು ಊಟ ಇದೆ, ಅನ್ನ ಇದೆ. ಗರ್ಲ್ಸ್ ಬಾಯ್ಸ್ 3 ವರ್ಷ ಟ್ರೈನಿಂಗ್, ಒಳ್ಳೊಳ್ಳೆ ಕಡೆ ಅದು ಬ್ರಾಂಚಸ್ ಸೋಮನಿ ಇರ್ತವೆ. ಅದ್ರಲ್ಲಿ ನೀವು ಯಾವ್ದಾದ್ರು ತಗೋಬಹುದು ಡಿಪ್ಲೊಮಾ. ನೋಡು, ಇದು ನೋಡಿದ್ರೆ ಇವತ್ತು ನೀನು ಏನಾಗುತ್ತೆ ಅಂತ ಡಿಸೈಡ್ ಮಾಡಿ. ಪೇರೆಂಟ್ಸ್ ಕಳಿಸಿದ್ರೆ ಸಾಧನೆಗೆ ಬಂದಿದೆಯಾ ಅಂತ ಸ್ವಲ್ಪ ಡಿಸೈಡ್ ಮಾಡಿ. ಗರ್ಲ್ಸ್ ಬಾಯ್ಸ್. ಎಸ್, ಲಾರಿ ಡ್ರೈವರ್ ಮಗಳು ಆರ್ಟ್ಸಲ್ಲಿ 597 ಅವ್ರು ಪ್ರೆಸ್ ಮೀಟಲ್ಲಿ ಹೇಳಿದಾಳೆ, ನಿನ್ನ ಸಕ್ಸಸ್ಸಿನ ಸೀಕ್ರೆಟ್ ಏನು ಅಂತ ಹೇಳಿದಾಗ, ನನ್ನ ಸಕ್ಸಸ್ಸಿನ ಹಿಂದೆ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಕೈ ಜೋಡಿಸಿದೆ ಅಂತ ಹೇಳಿದಾಳೆ. ಮಕ್ಕಳ, ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀರಿ, 10th ಮಕ್ಕಳು ಇವತ್ತಿಂದ ಯಾರು ಅದನ್ನು ಫಾಲೋ ಮಾಡಿದ್ರೆ ₹1 ವಿಜಯವಾಣಿಯಲ್ಲಿ ವಿದ್ಯಾರ್ಥಿ ಮಿತ್ರ ಅಂತ ಬರುತ್ತೆ. ₹1 ಅದು, 30 ರೂಪಾಯಿ ಕೊಟ್ಟು ಗೋಬಿ ತಿಂತೀವಿ, ₹1 ನಿನ್ನ ಭವಿಷ್ಯ ಬರೀತಾರೆ. NCC ಮಾಡಿ ನಿನಗೆ ಫೋಟೋಸ್, ವೆರಿ ಗುಡ್. ಆರ್ಮಿಗೆ 5% ರಿಸರ್ವೇಷನ್ ಮಾಡಿ. ಮಕ್ಕಳ, ಒಂದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ. ಯಾರು ಮಕ್ಕಳಿದ್ದಾರೆ? ಗುಡ್ ರೆಸ್ಪಾನ್ಸ್. ನನಗೆ ಐ ಆಮ್ ರಿಯಲಿ ಇನ್ಸ್ಪೈರ್ಡ್. ಭಾಳ ಖುಷಿ ಆಯಿತು ನಿಮ್ಮ 2 ತಾಸು ನನ್ನ ರೆಸ್ಪಾನ್ಸು. ಈ 4 ಚಿತ್ರಗಳಲ್ಲಿ ಡಯಾಗ್ರಾಮ್ಸ್ಗಳಲ್ಲಿ 5 ಬಿಂದುಗಳು ಬರುತ್ತೆ. ಚಿತ್ರ ನೋಡಿ, ನಾನು ನೋಡಬೇಡಿ ಪ್ಲೀಸ್, ಆನ್ಸರ್ ಅಲ್ಲಿರುತ್ತೆ. ಚಿತ್ರ ಅಬ್ಸರ್ವ್ ಮಾಡಿ. ಈ 4 ಚಿತ್ರಗಳಲ್ಲಿ 5 ಬಿಂದುಗಳು ಬರುತ್ತೆ. 5 ಬಿಂದು ಬರುತ್ತೆ. ಚಿತ್ರ ಅಬ್ಸರ್ವ್ ಮಾಡಿ. ಎಸ್, 5 ಚಿತ್ರ ನೋಡಿದ್ರೆ ಅಂತ ಭಾವಿಸ್ಕೊಳ್ತೀನಿ. ಈಗ ನಾನು ಕ್ವಶನ್ ಹೇಳ್ಬೇಕಾದ್ರೆ ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್, ನನ್ನ ಮುಖ ನೋಡಬೇಡಿ, ನನ್ನ ಮುಖದಲ್ಲಿ ಆನ್ಸರ್ ಇಲ್ಲ, ಚಿತ್ರ ನೋಡಿ. ಓಕೆ, ಟೈಮ್ ಸ್ಟಾರ್ಟ್. ಜಿಲ್ಲೆ ಅದು ಇನ್ನೂ ದೊಡ್ಡದು ಅಂತ 16 ಜಿಲ್ಲೆಗಳಾಗ್ರೆ ಕರ್ನಾಟಕ ಒಂದು ರಾಜ್ಯ, ಅದು ಇನ್ನೂ ದೊಡ್ಡದು ಅಂತ 16 ರಾಜ್ಯಗಳಾಗ್ರೆ ಭಾರತ ಒಂದು ದೇಶ, ಅದು ಇನ್ನೂ ದೊಡ್ಡದು ಅಂತ 16 ದೇಶಗಳಾಗ್ರೆ ಏಷ್ಯಾ ಒಂದು ಖಂಡ, ಅದು ಇನ್ನೂ ದೊಡ್ಡದು. ಖಂಡದಾಗೆಲ್ಲ ಕಂಟ್ರಿ ಬರ್ತಾವೆ, ಕಂಟ್ರಿಯಾಗೆಲ್ಲ ಸ್ಟೇಟ್ ಬರ್ತಾವೆ, ಸ್ಟೇಟ್ನಾಗೆಲ್ಲ ಡಿಸ್ಟಿಕ್ ಬರ್ತಾವೆ, ಡಿಸ್ಟಿಕ್ನಾಗೆಲ್ಲ ತಾಲೂಕು ಬರ್ತಾವೆ. ಇನ್ನೂ ನಾವು ಕ್ರಿಯೇಟ್ ಮಾಡಿದ್ರೆ ತಾಲೂಕ್ನಾಗೆಲ್ಲ ವಿಲೇಜ್ ಬರ್ತಾವೆ, ಹಳ್ಳಿ.